ಹಾಯ್ ಮನಿ ಅಜ್ಜಿ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ಮನಿ ಕೋಚ್, ನ್ಯೂಮರಾಲಜಿಸ್ಟ್ ಅಂಡ್ ಆಲ್ಸೋ ಸರ್ಟಿಫೈಡ್ ಓಪನ್ ಹೀಲರ್. ಫ್ರೆಂಡ್ಸ್, 786 ನಂಬರ್ ನೋಟ್ ಸಿಕ್ಕಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ, ಆದ್ರೂ ತುಂಬಾ ಜನರಿಗೆ ಡೌಟ್ಸ್ ಕ್ವಶನ್ಸ್ ಇದ್ದೇ ಇರತ್ತಲ್ವಾ. ಸೊ ಅವ್ರಿಗಾಗಿ ಈ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ. 786 ಸ್ಟಾರ್ಟಿಂಗ್ ಅಲ್ಲಾದ್ರೂ ಇರ್ಬೋದು, ನಂಬರು ಸ್ಟಾರ್ಟಿಂಗ್ ಅಲ್ಲಿ ಇರ್ಬೋದು, ಸೆಂಟರ್ ಅಲ್ಲಿ ಇರ್ಬೋದು, ಅಥವಾ ಕೊನೆಯಲ್ಲಾದ್ರೂ ಇರ್ಬೋದು. ಬಟ್ ಒಂದೇ ಕಡೆ ಕಂಟಿನ್ಯೂಸ್ ಆಗಿ 7, 8, 6 ಇರ್ಬೇಕು. ಇದು ಫಸ್ಟ್ ಡೌಟ್ ಕ್ಲಿಯರ್ ಆಯ್ತು. ಸೆಕೆಂಡ್, ನಾವೇನ್ ಮಾಡ್ಬೇಕು, ಯಾಕೆ ಇದು ನಮ್ಮ ಹತ್ರ ಬರುತ್ತೆ ಅದು ತಿಳ್ಕೊಳ್ಳಿ. ಫಸ್ಟ್, ನಮ್ಮಲ್ಲಿ ಏನೋ ಒಂದು ಚೇಂಜಸ್ ನ ಬದಲಾವಣೆ ಅಥವಾ ಟರ್ನಿಂಗ್ ಪಾಯಿಂಟ್, ಅದು ಬಿಸ್ನೆಸ್ ಅಲ್ಲಾಗಿರ್ಬೋದು, ಹೆಲ್ತ್, ವೆಲ್ತ್, ರಿಲೇಷನ್ಸ್, ಏನಾದ್ರೂ ಆಗಿರ್ಬೋದು, ದುಡ್ಡು ಬರುವಂತದ್ದಾಗಿರ್ಬೋದು, ಏನೋ ಒಂದು ಅದೃಷ್ಟ ಅನ್ನೋದು ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ. ಯೂನಿವರ್ಸ್ ನಮ್ಗೆ ತಥಾಸ್ತು ಅಂತ ಇದೆ. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಗುಡ್ ಅನ್ನೋ ಒಂದು ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಈ ದುಡ್ಡು, ಈ ಏಂಜಲ್ ನಂಬರ್ ನೋಟುಗಳು, ಅದು 111 ಇಂದ ಹಿಡಿದು 999 ವರೆಗೂ, ಅಥವಾ 786, 456, 369, ಈ ಏಂಜಲ್ ನಂಬರ್ಸ್ ಅನ್ನೋದು ನಮ್ಮನ್ನ ಹುಡ್ಕೊಂಡು ನಮ್ಮ ಹತ್ರ ಬರುತ್ತೆ. ನಾವು ಯಾವತ್ತಿಗೆ ನೆನ್ಪಿಟ್ಕೊಳ್ಳಿ, ನಾವು ಬೇರೆಯವ್ರ ಹತ್ರ ಇಸ್ಕೋಬಾರ್ದು, ನಾವು ಬೇರೆಯವ್ರಿಗೆ ಕೊಡ್ಲೂಬಾರ್ದು. ಸೊ ನೀವು ಸರ್ಚು ಮಾಡಬಾರ್ದು, ತಾನಾಗೆ ಅದು ಬರುತ್ತೆ. ಯಾವಾಗ ನಿಮ್ ಲೈಫ್ ಅಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಾಗ, ಅದೃಷ್ಟ ಅನ್ನೋದು, ಲಕ್ ಅನ್ನೋದು ಬದಲಾವಣೆ ಆಗೋ ಒಂದು ಸಂದರ್ಭಗಳಲ್ಲಿ ಈ ಏಂಜಲ್ ನಂಬರ್ಸು ನಾನಿದ್ದೀನಿ, ಎಸ್ ನಿಮಗಾಗಿ ನಾನಿದ್ದೀನಿ ಅಂತ ಮುಂದೆ ಬರುತ್ತೆ ನಮ್ಮನ್ನ ಹುಡ್ಕೊಂಡು ಈ ಏಂಜಲ್ ನಂಬರ್ಸ್. ಅದು ಸೆಕೆಂಡ್ ಪಾಯಿಂಟ್. ಸೊ ಬಂದಾಗ ನಾವೇನ್ ಮಾಡ್ಬೇಕು, ಈ ಏಂಜಲ್ ನಂಬರ್ ನೋಟ್ ನಮ್ಮ ಹತ್ರ ಬಂದಾಗ, ಡಿವೈನ್ ಏಂಜಲ್ ನಮ್ಮ ಹತ್ರ ಬಂದಿದೆ, ದಿವ್ಯ ಆತ್ಮ ನಮ್ಮ ಹತ್ರ ಬಂದಿದೆ ಅಂತ ಹೇಳ್ಬಿಟ್ಟು, 786 ಅಂದ್ರೆ ಫಸ್ಟ್ ಆಫ್ ಆಲ್ ಆ ನಂಬರ್ಗೆ ಮೀನಿಂಗ್ ತಿಳ್ಕೊಳ್ಳಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. 3 ಈ ನೋಟ್ಗಳಲ್ಲಿ ಇರುತ್ತೆ. ಅಂಡ್ ನಮ್ಮ ಮುಸ್ಲಿಂ ಸೋದರರು ಇದನ್ನ ಡಿವೈನ್ ನಂಬರ್ ಆಗಿ, ದೇವರಾಗಿ ಪೂಜೆ ಮಾಡ್ತಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಅವ್ರು ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಅಲ್ವಾ? ನಮ್ಮ ಹಿಂದೂ ಇದ್ರಲ್ಲೂ ಕೂಡ ಇದೆ, ಭಗವದ್ಗೀತೆಯಲ್ಲಿ ಕೂಡ ಇದೆ 786 ನಂಬರ್ ಬಗ್ಗೆ ಎಲ್ಲ ಇದೆ. ಬಟ್ ತುಂಬಾ ಜನ ಅದನ್ನ ಗುರುತಿಸಿಲ್ಲ ಅಷ್ಟೇ. ಸೊ ಇದು ಕೇವಲ ಅವ್ರಿಗೆ ಅಲ್ಲ, ಎಲ್ಲರಿಗೂ ಇದು ಡಿವೈನ್ ಏಂಜಲ್ ನಂಬರ್. ಸೊ 7 ಅಂದ್ರೆ ಕೇತು, 8 ಅಂದ್ರೆ ಶನಿ ಅದ್ಭುತವಾದ ರಾಜಯೋಗನ, ಅಬಂಡನ್ಸ್ ಆಗಿ ದುಡ್ಡನ್ನ ನಿಮ್ಗೆ ಕೊಡುವಂತ ನಂಬರ್ ಇದು ಪ್ಲಾನೆಟ್. ಅಂಡ್ 6 ಅಂದ್ರೆ ಗೊತ್ತಲ್ಲ, ಶುಕ್ರ ಎಂದಿಗೂ ಲಕ್ಸುರಿಯಸ್, ಕೇರ್ ಆಫ್ ಅಡ್ರೆಸ್, ದುಡ್ಡು, ಸಂಪತ್ತು, ಅಷ್ಟ ಐಶ್ವರ್ಯಗಳು, ಕೀರ್ತಿ ಎಲ್ಲವನ್ನು ಕೊಡುವಂತ ನಂಬರ್. ಸೊ ಈ 3 ನಂಬರ್ನ ನಾವು ಆಡ್ ಮಾಡಿದ್ರೆ 21 ಬರುತ್ತೆ. 21 ಅಂದ್ರೆ 2 + 1 = ಮತ್ತೆ ನಿಮ್ಗೆ 3 ಬರುತ್ತೆ. 3 ಅಂದ್ರೆ ಏನು? ಗುರುವು. ಎಲ್ಲದಕ್ಕೂ ಗುರುಬಲ ಇರ್ಬೇಕು ಅಂತ ಹೇಳ್ತಾರಲ್ವಾ. ಸೊ ಈ ಗುರುವಿನ ನಂಬರ್ ಅಂದ್ರೆ 3 ಹೇಗಿರುತ್ತೆ ನೋಡಿ, ಓಂ ಬರ್ದಂಗಿರುತ್ತಲ್ವಾ. ಸೊ ಓಂಗೆ ಪ್ರತೀಕ ಈ ಏಂಜಲ್ ನಂಬರ್ಸ್. ಸೊ ಅದಕ್ಕಾಗಿ ಇದನ್ನ ನಾವು ಅಷ್ಟಾಗಿ ಆರಾಧನೆ ಮಾಡ್ತೀವಿ. ಅದು ಬಂದ್ರೆ ಲೈಫ್ ಅಲ್ಲಿ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಗುಡ್ ಅಂತ. ಸೊ ಬಂದಾಗ ಏನ್ ಮಾಡ್ಬೇಕು, ಈ ಏಂಜಲ್ ನಂಬರ್ ಬಂದಾಗ, ಇದೇ ಅಲ್ಲ ಯಾವುದೇ ಏಂಜಲ್ ನಂಬರ್ ಬಂದಾಗ, ಈ ತರ 10 ಬಾಟಲ್ಸು ಫ್ಲೇವರ್ಸ್, ಡಿಫ್ರೆಂಟ್ ಫ್ಲೇವರ್ಸ್ ಸಿಗುತ್ತೆ. ಜಾಸ್ಮಿನು, ರೋಸು, ಸ್ಯಾಂಡಲು, ಯಾವ್ದು ನಿಮ್ಗೆ ಇಷ್ಟನೋ ಅದು ನೀವು ಸ್ಮೆಲ್ ನೋಡಿ. ಅಂಡ್ ನಮ್ಗೆ ಈ ತರ ಅಪ್ಲೈ ಮಾಡಿ, ಈ ತರ ರಬ್ ಮಾಡಿ ಅಂತ ನೋಡ್ಕೊಳ್ಳಿ. ಈ ನೋಟ್ಗೆ ಈ ತರ ರಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ರಬ್ ಮಾಡಿಬಿಟ್ಟು ಅತ್ತನ್ನು ಸ್ಮೆಲ್ ನೋಡಿ. ನಿಮ್ಮ ಅರ್ಗೈಯಲ್ಲಿ ಇಟ್ಕೊಂಡು ಓಪೋನೋ ಪ್ರೇಯರ್ನ ಫಸ್ಟ್ ಮಾಡಬೇಕು. ಯಾಕೆಂದ್ರೆ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಇದು ಇರುತ್ತೆ. ಎಷ್ಟೋ ನೆಗೆಟಿವ್ ಪೀಪಲ್ ನಿಂದಾನು ಇದು ನಮ್ಮ ಕೈಗೆ ಬಂದಿರಬಹುದು. ಸೊ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ, ನೆಗೆಟಿವ್ ಬ್ಲಾಕೇಜಸ್ ಫಾರ್ ಮನಿ ಇರೋ ಇಂದ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಈ ಹೋಪನೋ ಟೆಕ್ನಿಕ್ ಅನ್ನೋದು ಮಾಡ್ತೀವಿ. ಅದಾದ್ಮೇಲೆ ನಿಮ್ಮ ಕೋರಿಕೆನ ಇದರ ಜೊತೆ ಪ್ರತಿದಿನ ಒಂದು 45 ಡೇಸ್ ಹೇಳಿ ನೋಡಿ. ಏನೋ ಒಂದು ಕೋರಿಕೆನ ಹೇಳಿ ನೋಡಿ, ದುಡ್ಡಿಗೆ ಸಂಬಂಧಪಟ್ಟದ್ದೇ ಕೇಳಿ. ಒಂದು ಕೋರಿಕೆ ಖಂಡಿತ ನೆರವೇರುತ್ತೆ ಫ್ರೆಂಡ್ಸ್. ನೋಡಿ ಬೇಕಾದ್ರೆ, ಅಷ್ಟು ಅದ್ಭುತ
ಈ ಒಂದು ನೋಟ್ನ ನೋಡಿ, ನಾನು ಇಲ್ಲಿ ಡಬಲ್ ಸೈಡ್ ಸ್ಟಿಕ್ಕರ್ ನಿಮ್ಗೆ ತೋರಿಸ್ಲಿಕ್ಕೆ ನಾನು ಬೀರುವಾಯಿಂದ ತಗೊಂಡ್ ಬಂದಿದ್ದೀನಿ. ಬೀರುವಲ್ಲಿ ನಾನು ಈ ತರ ಡಬಲ್ ಸೈಡ್ ಸ್ಟಿಕ್ಕರ್ನ ಹಾಕಿ ಅಂಟಿಸಿದ್ದೆ. ಸೊ ನಿಮ್ಗಾಗಿ ಈ ನೋಟ್ನ ತೆಗೆದು ತಗೊಂಡ್ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಹತ್ತರ ಹಾಕ್ಬಿಟ್ಟು ನೀವು ನಿಮ್ಮ ಬೀರುವಲ್ಲಿ ಇಟ್ಬಿಟ್ಟು ಮಾಡ್ಬೋದು, ಅಥವಾ ಪ್ರತಿದಿನ ನೀವು ಸ್ಟಿಕ್ ಮಾಡಲಿಲ್ಲ ಅಂದ್ರೂ ಬೀರುವಲ್ಲಿ ಇಟ್ಟು ಪ್ರತಿದಿನ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಕೈಯಲ್ಲಿ ಇಟ್ಕೊಂಡು ಇದನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಒಂದು ಕೋರಿಕೆಯನ್ನ ಇದಕ್ಕೆ ಹೇಳಿ ಮತ್ತೆ ಅದೇ ಪ್ಲೇಸ್ ಅಲ್ಲಿ ಇಡ್ಬೋದು, ಅಥವಾ ನಿಮ್ಮ ಪೂಜಾ ರೂಮಲ್ಲೂ ಸಹ ಇದನ್ನ ಇಟ್ಕೋಬಹುದು, ಅಥವಾ ಮಿರರ್ ಮೇಲೆ ಸಹ ಇದನ್ನ ಇಟ್ಕೊಂಡು ಪ್ರತಿದಿನ ಅದನ್ನ ನೋಡ್ಕೊಂಡು ನಿಮ್ಮ ಒಂದು ವಿಶ್ನ ಕೇಳಿ, ಇದೇ ದೇವರು ಅಂತ ಕೇಳಿ ನೋಡಿ ಅದ್ಭುತಗಳನ್ನ ಸೃಷ್ಟಿ ಮಾಡ್ತೀರಾ. ಥ್ಯಾಂಕ್ ಯು, ಲವ್ ಯು ಆಲ್.